ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆ ಕಾಫಿ ತಗೊಳಕ್ಕೆ ನಾನು ಗೋರಿಗೆ ಬಂದಿದ್ದೀನಿ. ಇನ್ನೇನು 8:30 ನಮ್ಮ ಪೇಜನ್ನು ಹಾಕ್ಕೊಂಡೋಗ್ತಾರೆ. ಆಮೇಲೆ ಆಪ್ರೇಷನ್ ಮಾಡಿಸಿ ಕಳಿಸೋದು. ರಾತ್ರಿ ಎಲ್ಲ ನೆಟ್ಟಿಗೆ ನಿದ್ದೆ ಇಲ್ಲ. ಅಣ್ಣ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದ. ಸೊ ನಮ್ಮ ತೇಜನ್ನ ಮಾತಾಡ್ಸೋಣ ಬನ್ನಿ. ಇವತ್ತು ಇನ್ನೇನು ಆಪ್ರೇಷನ್ ಮಾಡೋಕ್ಕೆ ರೆಡಿ ಆಗೋ ನಮ್ಮ ತೇಜ. ನಿನ್ನೆ ಎಲ್ಲ ಲೂಸ್ ಟ್ಯಾಗ್ ಬಿಡ್ತಿದ್ದ. ಇವತ್ತು ಬಂದ್ಮೇಲೆ ಬಿಡ್ತೀನಿ. ನೋಡ್ಕೊಳ್ರಿ, ಇದೇ ಗತಿ ಇರ್ತೈತಾ ಇರೋದು. ಇರ್ಲಿಲ್ಲ ಅಂದ್ರೆ ಆಮೇಲೆ ಫೋನ್ ಹಿಡ್ಕೊ. ಈಗ ಮಾತಾಡು. ನಾನೇನ್ ಮಾತಾಡ್ಲ? ಹೇಳು. ಬಂದ್ಮೇಲೆ ಆಮೇಲಿಂದ ಮಾತಾಡ್ತೀನಿ. ಇವಾಗ ನೋಡೋಣ, 8:30 ಕರ್ಕೊಯ್ತಾರೆ. ಒಂದು ಗಂಟೆ ಹಂಗೆ ಕರ್ಕೊ ಹೋಗ್ತಾರೆ. ಹಿಂಗೆ ಇರ್ತೈತೆ ನೋಡ್ತೀನಿ. ಜೋಶ್ ಸ್ವಲ್ಪ ಹೊತ್ತು ನಿದ್ದೆ ಇರುತ್ತೆ. ಸಾಯಂಕಾಲ 6 ಗಂಟೆ ಹೋಗುತ್ತೆ. ಆಯ್ತು. ನಮ್ಮ ಜೀವಿತ, ವಿದ್ಯಾ, ಅಂಕಲು, ಆಂಟಿ ಎಲ್ಲ ಬಂದರು. ಇವತ್ತು ನಾಷ್ಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ಜೀವಿತ ಅಲ್ಲಿಂದ ಇಲ್ಲಿಗೆ ಬರೋರು ಫುಲ್ ಆಮ್ಲೆಟ್ ಹಾಕೊಂಬಂದಾರೆ. ಕೆಂಗೇರಿಯಿಂದ ಹಾಸ್ಪಿಟ್ಲಿಗೆ ಬರೋರು. ನಾಷ್ಟ ಎಲ್ಲ ಮಾಡಿಕೊಂಡು ನಮ್ಮ ತೇಜ ಅವ್ರಿಗೆಲ್ಲ ಪಾರ್ಸಲ್ ತಗೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್, ನಮ್ಮ ತೇಜನ್ ಕರ್ಕೊಂಡು ಹೋಯ್ತವ್ರೆ. ಇದನ್ನು ಮಾಡ್ತಾನಪ್ಪ. ಬಂದ್ಮೇಲೆ ಹಿಂಗೆ ಇರ್ಲಿ. ಏನ್ ತೇಜ, ಕಡೆದಾಗ ಒಂದು ಹೇಳು, ಬಾಯ್ ಹೇಳು. ಸೊ ಗೈಸ್, ಒಳಗಡೆ ಕರ್ಕೊಂಡು ಹೋಗೋರೆ. ನಾನು ಅಲ್ಲಿ ಮೇಲ್ಗಡೆ ಕೂತಿದ್ದೆ. ನಮ್ಮ ಜೀವಿತ ಏನೋ ಬೇಸ್ಮೆಂಟಿಗೆ ಕರೀತಾವಳೆ. ಬೇಸ್ಮೆಂಟಿಗೆ ತಿನ್ನಕ್ಕೆ ಅಂತ ಕರ್ಕೊಂಡು ಹೋಗ್ತಾವಳೆ. ಹಾಸ್ಪಿಟ್ಲಿಗೆ ಬಂದು ತಿನ್ನೋದು ಬಿಡಲ್ಲ ಇವಳು. ಅಕ್ಕ ತಂಗಿರಿ ಇಬ್ರು ಕರ್ಕೊಂಡ್ಬಂದು ಇಲ್ಲಿ ಇವತ್ತು ಫುಲ್ಲು ಡೆಕೋರೇಷನ್ ಮಾಡೋರು. ಊದ ನೆನ್ನೆಯಿಂದಾನೇ ಮಾಡ್ತೀನಿ. ನಮ್ ತೇಜ ಆಪರೇಷನ್ ಮಾಡಿಸ್ಕೊಂಡ್ ಬಂದವನೆ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಏನೋ ಹೇಳ್ತಾವನೆ. ಫುಲ್ ಜೋಶ್ ಅಲ್ಲ ಅವನೇ. ಅಲ್ಲಪ್ಪ, ನನಗೆ ಹೊಡಿತಾನ ನೋಡಿ. ಈ ಅಂಕಲ್ ಎಲ್ಲ ಈಗ ಊಟ ಮಾಡ್ಕೊಂಡು ಹೊಡ್ತವ್ರೆ. ನಾನು ಗೌರಿ ತಾತ ಮಾತ್ರ ಇಲ್ಲಿ ಇರ್ತೀವಿ. ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಒಂದೇ ಸತಿ ನಮ್ಮ ತೇಜನ ಹಾಕೊಂಡು ಹೋಗ್ತೀವಿ. ಜೀವಿತ ಫುಲ್ ಹ್ಯಾಪಿ ಆಗೋಳೆ. ಊಟ ಮಾಡಕ್ ಹೋಗ್ತಿದೀವಲ್ಲ, ಅದಕ್ಕೆ ಊಟ ಎಲ್ಲ ಮಾಡಿ ಜೀವಿತ ಜ್ಯೂಸ್ ಕುಡಿಯೋಕ್ಕೆ, ನಾನು ಮತ್ತೆ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಹಾಯ್ ಜೀವ್. ಗೈಸ್, ನಮ್ಮ ತೇಜ ರೆಡಿ ಆಗೋಣ. ಸ್ವಲ್ಪ ಹೆಂಗಿದ್ಯಾ? ಯಾಕೋ ಸೌಂಡೇ ಇಲ್ಲ. ಸ್ವಲ್ಪ ಜೋಶ್ ಇಲ್ಲ. ನುಡಿದಂತೆ ನಡೆದಿದ್ದೇವೆ ಅಂದೆ. ಅವಾಗ್ಲೇನೆ ನಡೆದಿದ್ದೀನಲ್ಲ. ನಿದ್ದೆಗಣ್ಣಲ್ಲ ನಮ್ಮ ತೇಜ. ಅವಾಗ್ಲೇನೆ ರಚ್ಗೆದ್ದಿದ್ದ, ಮಲ್ಗೆದ್ದವನೆ. ನಮ್ ಗೌರಿ ತಲೆನೋವು ಅಂತವನೆ. ನಂಗೂ ಮಾತ್ರೆ ತಂದ, ಅದ ಮಾತ್ರೆ ತಂದವನೆ. ತೇಜ ಏನಿಲ್ಲಪ್ಪ. ಗಂಟ್ಲೆ ಕಾಲ್ ಮಾಡ್ಕೋತೀಯ? ಹೆಂಗೆ ನೋಡಿ ಗೈಸ್, ಚೆನ್ನಾಗೇ ಇರ್ತಾನೆ. ಯಾವ ಲೆವೆಲ್ ರೆಡಿ ಆದ. ಆಮೇಲೆ ಜೋಶ ಇರಲ್ಲ. ಏನೇನೋ ಕಂಪ್ಲೇಂಟ್ ಹೇಳಿದ್ರು ನಮ್ ತೇಜ. ನನ್ ಬ್ಲಾಗ್ ಅಲ್ಲಿ ಏನೇನೋ ಇರಲ್ವಂತೆ. ನೋಡಿ, ಗಂಟ್ಲು ಕಟ್ಕೊಂಬಿಟ್ಟಿರುತ್ತಪ್ಪ. ಗಂಟ್ಲು ಕಟ್ಕೊಂಡಿರೋ ತರ ಮಾತಾಡ್ತಾನೆ. ಏನು ಗಂಟ್ಲು ಕಟ್ಟಿರೋ ತರ ಮಾತಾಡ್ತಾನೆ? ಯಾವ ತರ ಅಂತ. ಏನೋ ಯಾವ ತರ? ಫೋನ್ ಹಿಂಗ್ ಎತ್ತಕ್ ಮುಂಚೆ ಅನ್ಕೊಂತಾನೆ. ಆಮೇಲೆ ತಿರುಗಿ ಹಿಂಗ್ ಹಿಡ್ಕಂತಾನೆ ಅಂತಾನೆ. ಆಮೇಲೆ ಅಷ್ಟೇ, ಹಂಗೆ ಮಾತಾಡೋದು ಅವನು. ನೋಡ್ರಿ, ರಿಪೀಟ್ ಅದನ್ನೇ ಹೇಳ್ತಾನೆ. ಏನಂತ ಹೇಳಿದ್ದೇ ಹೇಳೋದು. ಇವಾಗ ಬಂದೆ, ತಿರ್ಗಾ ಬಂದೆ, ತಿಂದೆ, ಇದನ್ ತಿಂದೆ ಅಂತ. ಆಮೇಲೆ ಅದ್ರಲ್ಲಿ ಬೇರೆ ಏನು ಇದು ಬೇರೆ ಏನಪ್ಪ, ಅವಂದೇ ನೋಡ್ಬೇಕಂತೆ ಬ್ಲಾಗ್. ಬೇರೆ ಯಾರ್ದು ನೋಡಬಾರ್ದು ಅಂತೆ. ಬೇರೆ ಯಾರ್ದು ನೋಡಿದ್ರೆ ಆಣೆ ಹಂಗೆ ಹಿಂಗೆ ಅಂತ ಏನೇನೋ. ಆಣೆನಾ? ಆಣೆ ಇಲ್ಲಪ್ಪ, ಬ್ಲಾಕ್ ಮೇಲು. ಹೊಡೆದಾಕ್ತೀನಿ, ಏನೇನೋ ಮಾಡ್ತೀನಿ, 100 ರೂಪಾಯಿ ಮಿಕ್ಸು, ಆಮೇಲೆ ಡ್ಯಾಶ್ ಆಮೇಲೆ ಹೇಳ್ತಾನೆ. ಆಮೇಲೆ ಇನ್ನೇನು
ಹಾ ಟಾರ್ಚರ್, ಯಾವ ತರ ಒಂಥರ ಟಾರ್ಚರ್. ಯಾವ ತರ ಮಾತಲ್ಲೇ ಟಾರ್ಚರ್. ಯಾವ ತರ ಅದ್ ಹೇಳಕ್ ಆಗುತ್ತಾ? ಮಾಡ್ದಾಗ ನಾನ್ ವಿಡಿಯೋ ಮಾಡಾಕ್ಬೇಕು. ಇಷ್ಟೇನಾ? ಟಾಕ್ಸಿಕ್ ತುಂಬಾ. ನಾನ್ ರಿಕವರಿ ಆದ್ಮೇಲೆ ಅವನ್ ಕೂಡ ಇರ್ತೇನೆ ಸ್ವಲ್ಪ. ಅವಾಗಿಂದ ನಾಳೆಯಿಂದ ಆಮೇಲೆ ನಾ ಕೇಳಿದ ಮೇಲಿಂದ ಅವನಿಗೆ ಸರಿ. ತೇಜಂಗೆ ನನ್ ಮೇಲೆ ಇರೋ ಕಂಪ್ಲೇಂಟ್ಗಳು ಇನ್ನ ಐತೆ, ಹೋಯ್ತಾ ಹೇಳೋಣ. ಅಷ್ಟೇ ನೋಡ್ರಿ, ತಲೆ ಆಡಿಸ್ತಾನೆ, ಮಾತಾಡಲ್ಲ. ಪೇಷಂಟ್ ಆಗಿ ನಾನ್ ಮಾತಾಡ್ತಿದ್ದೀನಿ, ಅವನ್ ಮಾತಾಡಕ್ ಕಷ್ಟ. ಇನ್ನೇನು ರಾತ್ರಿ ಊಟಕ್ಕೆ ಬಂದಿದ್ದೀವಿ. ನಮ್ಮ ಗೌರಿ ಮಸಾಲೆ ದೋಸೆ ತಿಂದವನೇ, ನಾನು ಸೆಟ್ ದೋಸೆ ತಿಂತಾ ಇದ್ದೀನಿ. ನಮ್ಮ ತೇಜಂಗು ಅನ್ನ ಸಾರು ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀವಿ. ತಾತಂಗೆ ತಾತಂಗೂ ದೋಸೆನೆ. ಹೆಂಗಂದ ರೂಢಿ ಮಾಡ್ತಾವನೆ, ನಾನೇ ಹೇಳ್ಕೊಟ್ಟಿದ್ದು. ಫೋನ್ ನಮ್ಮ ತೇಜಂಗೋಸ್ಕರ ನಾನು ಅಲ್ಲೂಜ್ದಾರ ಲೈಫಲ್ಲಿ 2 ಸತಿ ತಿಂದಿದ್ದು. ಒಂದು ಇವತ್ತು, ಇನ್ನೊಂದು ಹೋದ ವಾರ. ಯಾವಾಗ 1-2 ವಾರಕ್ಕೆ ಮುಂಚೆ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ. ಬ್ರಷ್ ಅಂದ್ರೆ ಬಾಯಿ ತೊಳ್ದ್ಬಿಟ್ಟು ಬರೀ ಬ್ರಷ್ ಮಾಡ್ದಾರ ಊಟ ಮಾಡಿದೀನಿ. ಬಾಯನ ತೊಳ್ದ, ಬಾಯಿ ತೊಳ್ದು ಸಿಂಹ ಹುಲಿಯನ್ನ ಬ್ರಷ್ ಮಾಡೋದು ಕೇಳೋದಕ್ಕೆ ಏನಂದ ಅವತ್ತು? ಹುಲಿ ಸಿಂಹ ಏನಾರ ಬ್ರಷ್ ಮಾಡ್ತದ, ಹಂಗೆ ತಿನ್ನಲ್ವಾ ಅಂತ ಅನ್ಬಿಟ್ಟು ತಿನ್ಸವನು. ಅದಕ್ಕೆ ಬ್ರಷ್ ಸಿಗಲ್ಲ, ಅದಕ್ಕೆ ಮಾಡಲ್ಲ. ಇನ್ ಬ್ರಷ್ ಇದ್ರೆ ಉಜ್ಜಕ್ ಕಷ್ಟ. ಎಲ್ಲ ಬಾಯ್ ಇವನೇ ಇವಾಗ ಉಜ್ತವನೆ. ನಾನು ಉಜ್ಜಾಯ್ತು, ಅವನ್ ಉಜ್ಜಕ್ಕೆ ಇವಾಗ ತಂದಿರೋದು. ಅದಕ್ಕೆ ನನ್ ಟೇಬಲ್ ಯೂಸ್ ಮಾಡ್ತಾವನೆ ನೋಡ್ರಿ. ಜಗ್ಗು ಬೇಷನ್ನು ಎಲ್ಲ ನನ್ನ ಹೆಸರು ಹಿಡ್ಕೊಂಡ್ ತಗೊಂಬಂದ. ನೀನ್ ಅಲ್ಲಿ ಉಜ್ಜಾಯ್ತು, ಈಗ ಕೊಡಿಲ್ಲ ಅದು ತಗೋ ಅಷ್ಟೇ. ಹಮ್ಮಿಕೊಂಡಿರ್ಬೇಕೀಗ. ಬೈ ಗೌರಿ ಬರೀ ಕೈಯಲ್ಲಿ ಉತ್ಸವ. ಸೊ ಗೈಸ್, ನಮ್ಮೆಲ್ಲರದ್ದು ಊಟ ಎಲ್ಲ ಮುಗೀತು. ಈ ವ್ಲಾಗ್ ನಿನಗೆ ಎಂಡ್ ಮಾಡ್ತಾ ಇದೀವಿ. ನಾಳೆ ನಮ್ಮ ತೇಜನ್ ರಿಲೀಸು. ಇವತ್ತು ರಿಲೀಸ್ ಆಗಿರೋದು. ನಾಳೆ ನಮ್ಮ ತೇಜನ್ ಡಿಸ್ಚಾರ್ಜು. ಹೋಗೋ ಜೋಶಲ್ಲಿ ಅವನು ಅವನೇ, ನಾವು ಮನೆಗೆ ಹೋಗೋ ಜೋಶಲ್ಲಿ ಇದ್ವಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಟೇಕ್ ಕೇರ್, ಬಾಯ್, ಸಿ ಯು. ತೇಜ ಬಾಯ್, ಸಿ ಯು ಟುಮಾರೋ. ಗೌರಿ ಬಾಯ್ ಗೈಸ್. ನಾವು ಊಟ ಮಾಡಿ ನಿದ್ದೆ ಮಾಡಿ ಬಾಯ್.